13ನೇ ಶತಮಾನ, 14, 15, 16, 18, 20 ಶತಮಾನ ದಾಟಿದ್ರು ಕೂಡ ಹೀಗೆ ನಿಂತ್ಕೊಂಡಿದೆ. ಆದರೆ ಇಲ್ಲಿ ಯಾರು ಬರ್ತಾ ಇಲ್ಲ ಅನ್ನೋದು ಕೊರಗು ನಮಗೂ ಇದೆ. ಇನ್ನು ಕಲೆಗೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ ಯಾವುದಂದ್ರೆ ಬಿಜಾಪುರ ಅಂತೇಳಿ ನಾನು ಕೈ ಎತ್ತಿ ಹೇಳ್ತೀನಿ. ಯಾರಿನ ಲೆವೆಲ್ ಮಟ್ಟನ್ನ ಹೇಗೆ ಅಳಿದ್ರು ಇವತ್ತಿಗೂ ಕೂಡ ನನಗೆ ಅಚ್ಚರಿ ಆಗ್ತಾ ಇದೆ. ವೆಲ್ಕಮ್ ಟು ದಿ ಡೆಕ್ಕನ್ ಕ್ಯೂನ್ ನಗರ. ಏನ್ರಿ ಇದು ಡೆಕ್ಕನ್ ಕ್ಯೂನ್ ಅನ್ನೋದು ಬಹಳ ವಿಚಿತ್ರ ಅನಿಸ್ತೈತಿ. ಅಂದ್ರೆ ಬ್ರಿಟಿಷರು ನಮ್ಮನ್ನ ಆಳ್ಲಿಕ್ಕೆ ಬಂದ್ರಲ್ಲ, ಈ ಪ್ರಸ್ಥ ಭೂಮಿಯನ್ನ ನೋಡಿ ಬ್ರಿಟಿಷರು ದಂಗಾಗಿ ಹೋಗ್ಬಿಟ್ರು. ಅಂದ್ರೆ ಈ ಡೆಕ್ಕನ್ ಕ್ಯೂನ್ ಅಂದ್ರೆ ಈ ಕಪ್ಪು ಮಣ್ಣಿನ ರಾಣಿ ಅಂತೇಳಿ ಬಿಜಾಪುರಕ್ಕೆ ಇನ್ನೊಂದು ಹೆಸರು ಕರೆದ್ರು. ಹಿಂಗಾಗಿ ದಿ ಡೆಕ್ಕನ್ ಕ್ಯೂನ್ ನಗರ ಯಾವುದಪ್ಪ ಅಂದ್ರೆ ಬಿಜಾಪುರ. ಈ ಬಿಜಾಪುರ ಅನ್ನೋದು ಈ ಐತಿಹಾಸಿಕ ನಗರಗಳಿಗೆ ರಾಜಧಾನಿ ಅಂತೇಳಿ ಇನ್ನೊಂದು ಬಿರುದು ಇದೆ ಬಿಜಾಪುರಕ್ಕೆ. ಹೌದ್ರ, ನಮಗೆ ಕರ್ನಾಟಕದ ರಾಜಧಾನಿ ಯಾವುದಂದ್ರೆ ಬೆಂಗಳೂರು ಅಂತ ಕರಿತೀವಿ, ನೋಡ್ತೀವಿ, ಕೇಳ್ತೀವಿ. ಆದರೆ ಐತಿಹಾಸಿಕ ನಗರಗಳಿಗೆ ರಾಜಧಾನಿ ಯಾವುದಂದ್ರೆ ಬಿಜಾಪುರ. ಈಗ ಬಿಜಾಪುರ ಆಗಿದೆ. ಹಿಂಗಾಗಿ ಎರಡು ಹೆಸರುಗಳಿಂದ ಬಿಜಾಪುರವನ್ನು ಕರಿತಾ ಇದ್ರು. ಬಿಜಾಪುರವನ್ನ ಪಂಚ ನದಿಗಳ ಬೀಡು, ದ್ರಾಕ್ಷಿ ನಾಡು, ಬಿಳಿ ಜೋಳದ ನಾಡನ್ನ ಪ್ರಖ್ಯಾತಿ ಪಡೆದಂಥದ್ದು ಇದು. ನಾವು ಇವತ್ತ ಆ ನೆಲಘಟ್ಟದಲ್ಲಿ ಇವತ್ತಿದ್ದೀವಿ. ಪಂಚ ನದಿಗಳನ್ನ ನಾವು ನೋಡ್ಕೊತ ಹೋದಾಗ ಇತಿಹಾಸ ತಿಳಿಯದವ ಇತಿಹಾಸ ಸೃಷ್ಟಿಸಲಾರ ಅಂತೇಳಿ, ನಾವಂತೂ ಇತಿಹಾಸ ಸೃಷ್ಟಿಸಲಾರು, ಇತಿಹಾಸನ ಉಳಿಸೋರು ಅಷ್ಟೇ. ಹಿಂಗಾಗಿ ಅದನ್ನ ಉಳಿಸ್ಬೇಕಾದ್ರೆ ಬಹಳಷ್ಟಿದೆ. ಇಂಥ ಅದ್ಭುತವಾದ ಕಟ್ಟಡಗಳನ್ನ ಕಟ್ಟುದಂತೂ ದೂರದ ಮಾತು. ಹಿಂಗಾಗಿ ಆ ಕಟ್ಟಡಗಳನ್ನ ನಿರ್ಮಾಣ ಮಾಡುವಂತೂ ಅಸಾಧ್ಯವಾದ ಮಾತು. ಹಿಂಗಾಗಿ ಆ ಕಟ್ಟಡಗಳ ರಕ್ಷಣೆ ಆಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ವಿ. ಬಿಜಾಪುರ ಅಂದ್ರೆ ಬಿಸಿಲಿನ ನಾಡು ಅಂತ ಕರಿತಿದ್ರಿ, ಬಟ್ ಇಲ್ಲಿ ಕೂಡ ತಂಪಾದ ವ್ಯವಸ್ಥೆಯನ್ನು ಮಾಡಿದ್ರು. ಹೇಗಂದ್ರೆ ಆದಿಲ್ ಶಾ ಒಂದ್ಸಲ ಕೊಂಕಣಕ್ಕೆ ಹೋಗ್ತಾನಂತೆ. ಆಮೇಲೆ ಯಾಕೆ ನಾನು ಇದನ್ನ ಪರಿಸರ ಮಾಡಬಾರಂತೇಳಿ ಅವನ ಕಲ್ಪನೆಯಲ್ಲಿ ಬಂದಾಗ ಮಮದಾಪುರ ಅಂದ್ರೆ ತನ್ನ ಮಗಳಿನಗೋಸ್ಕರ ಕಟ್ಟಿದಂತ ಮಮತಾಜ್ ಅನ್ನೋ ಹೆಸರ ಮೇಲಿಕೆ ಮಮದಾಪುರ ಆಯ್ತು. ಅಲ್ಲಿಂದ ಬಿಜಾಪುರ ಕೂಡ ಮೇನ್ ಕಾಲುವಿಂದ ಸುಮಾರು 680 ಎಕರೆ ಇರುವಂತ ಆ ದೊಡ್ಡ ಕೆರೆಯನ್ನ ಮಮದಾಪುರದಲ್ಲಿ ನಿರ್ಮಿಸ್ತಾನೆ. ಹಾಗೆ ಮುಂದೆ ಬರಬರುತ್ತಾ ಆ ನೀರಾವರಿನ ಮಾಡಿದ. ಅಲ್ಲಿನ ಪರಿಸರವನ್ನ ಅನುಭವಿಸ್ಲಿಕ್ಕೆ ಮದಗಲ್ ಕೋಟೆಗೆ ಎದ್ದ. ಆಮೇಲೆ ಬೇಗಂ ತಾಲಾಬನ್ನ ನೋಡ್ತೀವಿ. ಅದೇ ಒಂದು ಎರಡನೇ ಘಟ್ಟ ಯಾವುದಂದ್ರೆ ರಾಮಲಿಂಗೇಶ್ವರ ಕೆರೆ ಇರುವಂತ ಜಾಕ್ವೆಲ್ ಅನ್ನ ನೋಡ್ಲಿಕ್ಕೆ ನಾವು ಬಂದಿದ್ವಿ. ನೋಡ್ತಾ ಇದ್ರಲ್ಲ, ಈಗ ಎರಡನೇ ಮಹಡಿ ಕೆಳಗಡೆಯಿಂದ ನಾವು ಬಂದಿದ್ದೀವಿ. ಎರಡನೇ ಜಾಕ್ವೆಲ್ ನೋಡ್ತಾ ಇದ್ವಿ. ಇದೇನು ನಿಮ್ಗೆ ಕಾಣುತ್ತಲ್ಲ, ಇದು ಎರಡು ಜಾಕ್ವೆಲ್ ಕಾಣುತ್ತಲ್ಲ. ಇಲ್ಲಿಂದ ರಾಡ್ಗಳನ್ನ, ಕೆಬ್ಬಣ ರಾಡ್ಗಳು ಹೋಗ್ತಾ ಇತ್ತು ಮೇಲ್ಗಡೆ. ಜಾಕ್ವೆಲಿಂದ ನಾವು ಥ್ರೆಡ್ಗಳು ಬರ್ತಾ ಇತ್ತು. ಆ ಥ್ರೆಡ್ಗಳನ್ನ ಓಪನ್ ಮಾಡಿದ್ಮೇಲೆ ನೀರಿನ ಸರಬರಾಜು ಅಲ್ಲಿಂದ ಆಗ್ತಾ ಇತ್ತು. ನಾವೀಗ ನಮ್ಮ ಶ್ರೀರಂಗ್ ಪುರಾಣಿಕ್ ಅವರು ಮತ್ತೆ ಪುರಾಣಿಕ್ ವ್ಲಾಗ್ ಅಂತ ನಾವು ನಮ್ಮ ಚಾನಲ್ ಜೊತೆ ಇವತ್ತು ನಾವು ಕೂಡಿ ಇವತ್ತು ಬಂದಿದ್ದೀವಿ. ಅವ್ರಿಗೆ ಕೂಡ ಸಾಕಷ್ಟು ಆಯಾಸ ಆದರೂ ಕೂಡ ಅವರಿಗೆ ಸ್ವಲ್ಪ ನಡೆಯುವಂಥ ಒಂದಷ್ಟು ಸಮಸ್ಯೆ ಇದ್ರೂ ಕೂಡ ನಾವು ಇವತ್ತು ಬನ್ನಿ ಸರ್ ನೋಡೋಣ ಅಂತೇಳಿ ಕರ್ಕೊಂಡು ಬಂದರು. ಅವರ ಪ್ರಯತ್ನಕ್ಕೆ ನಾವು ಇದು ಮಾಡ್ತಾ ಇದ್ವಿ. ಈಗ ನಾವು 2ನೇ ಸ್ಟೆಪ್ನಲ್ಲಿದ್ದೀವಿ. 3ನೇ ಸ್ಟೆಪ್ನಲ್ಲಿ ಹೇಗಿದೆ ನಿಮಗೆ, ಆ ಕೆನಾಲನ್ನ ಮೂಲಕ ಬಿಜಾಪುರ ಜಿಲ್ಲೆಯಂತ ನೀರಾವರಿ ಆಗ್ತಾ ಇತ್ತು. ಕೆಲವು ಬಾವಿಗಳಿಗೆ, ಹಾಗೆ ಅರಮನೆಗಳಿಗೆ, ಮತ್ತೆ ಸೈನಿಕರಿಗೆ, ಪ್ರಜೆಗಳಿಗೆ ನೀರಿನ ವ್ಯವಸ್ಥೆ ಹೇಗೆ ಆಗ್ತಿತ್ತು ಬಳಕೆ ಮಾಡಲಿಕ್ಕೆ ಅನ್ನೋದು ಪರಿಪೂರ್ಣವಾಗಿ ನಾವು ಇಲ್ಲಿಗೆ ತೋರಿಸ್ಕೊತಾ ಬಂದಿದ್ವಿ. ಮುಂದಿನ ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಎಷ್ಟು ಬರೇ ಒಂದು ನೀರಿನ ಅಣೆಕಟ್ಟನ್ನು ಎಷ್ಟು ಚಿತ್ತಾರ ಮಾಡಿದ್ದಾರೆ, ಎಷ್ಟು ಮನೋಹರಕ ಮಾಡಿದ್ದಾರೆ. ಕೇವಲ ಅಣೆಕಟ್ಟು ಅಂದ್ರೆ ಕೇವಲ ಒಂದು ತರ ಫೌಂಡೇಶನ್ ಮಾಡ್ಕೊಂಡು ಮಾಡಲಿಲ್ಲ, ನೋಡ್ಲಿಕ್ಕೂ ಕೂಡ ಆನಂದಮಯ ಆಗಬೇಕು, ಚೆನ್ನಾಗಿ ಕಾಣಬೇಕು, ನೂರಾರು ಕಾಲ ಬಾಳ್ಬೇಕು ಅನ್ನೋದು ಅವರ ಕಲ್ಪನೆ. ಹಿಂದಿನ ರಾಜ ಮಹಾರಾಜರ ಕಲ್ಪನೆ ಹೇಗೆ ಅಂದ್ರೆ ಕೇವಲ ಕಟ್ಟಿ ಬಿಡೋದು ಸುಮ್ಮನೆ ಅಲ್ಲ, ಅದನ್ನ ವಾಸ್ತು ಪ್ರಕಾರ ಇರ್ಬೋದು, ಅಥವಾ ವಿನ್ಯಾಸ ಇರ್ಬೋದು, ವಾಸ್ತುಶಿಲ್ಪ ಇರ್ಬೋದು, ಮತ್ತೆ ಅದು ಏನು ಟೆಕ್ನಾಲಜಿಯನ್ನು ಹೇಗೆ ಬಳಸ್ಕೊಂಡ್ರು ಇವತ್ತಿಗೂ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಹಿಂದಿನ ಕಾಲದ ಟೆಕ್ನಾಲಜಿ ಹೇಗಿತ್ತು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ಆರ್ಕಿಟೆಕ್ಟ್ ಅನ್ನೋದು ನಮ್ಗೇನು ಇನ್ನೂ ನಿಗೂಢವಾಗಿ ಹೋಗ್ತಾ ಇದೆ. ಈಗಿನ ಇಂಜಿನಿಯರ್ಸ್ಗಳು ಮಾಡೋದು ಕೇವಲ ಸ್ಕೇಲು ಮತ್ತೆ ಫೌಂಡೇಶನ್. ಆದರೆ ಇವರ ಫೌಂಡೇಶನ್ ಹೇಗೆ ಯಾವ ತರ ನಿರ್ಮಾಣ ಮಾಡ್ತಿದ್ರು, ಆ ನೀರಿನ ಎವರೇಜ್ ಅನ್ನು ಹೇಗೆ ಕಂಡು ಹಿಡಿತಿದ್ರು ಅನ್ನೋದು ಇವತ್ತಿಗೆ ಕುತೂಹಲ ಆಗ್ತಾ ಇದೆ ನಮಗೆ. ಅಂದ್ರೆ ಬಾವಿಗಳ ನೀರಿನ ಹೇಗೆ ಮೂಲವನ್ನು ಕಂಡು ಹಿಡಿತಿದ್ರು ನಮ್ಗೆ ಗೊತ್ತಿದ್ದಿಲ್ಲ. ಇದನ್ನ ನೋಡಿದ್ರೆ ನಮಗೆ ನೀರಿನ ಒಂದು ಮಟ್ಟವನ್ನು ನೋಡಿದ್ರೆ ಬಿಜಾಪುರ ಕೆಳಗಡೆ ತಗ್ಗಿನಲ್ಲಿದೆ. ನಾವು ತೊರವಿಯನ್ನು ನೋಡಿದಾಗ, ತೊರವಿ ಗ್ರಾಮನ ಹತ್ತನೇ ಮಾರ್ಗದಲ್ಲಿ ಹೋದಾಗ ಅದು ಎತ್ತರಕ್ಕಿದೆ. ಅಲ್ಲಿಂದ ನೀರು ಲಿಫ್ಟ್ ಮಾಡಿಕೊಂಡು ಇಲ್ಲಿ ರಾಮಲಿಂಗೇಶ್ವರ ಕೆರೆಗೆ ತಂದು ಇಲ್ಲಿಂದ ನಾವು ನೋಡಿದ್ರೆ ಬಿಜಾಪುರ ನೋಡಿದ್ರೆ ಪೂರ್ತಿ ತಳಮಟ್ಟದಲ್ಲಿದೆ. ಆದ್ರೆ ನೀರು ಹೋಗುವಂತ ವ್ಯವಸ್ಥೆಯನ್ನ ಯಾವ ತರ ಟೆಕ್ನಾಲಜಿ ಬಳಸಿದ್ರು ಅಂದ್ರೆ ಇವತ್ತಿಗೂ ಕುತೂಹಲ. ಹಿಂಗಾಗಿ
ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು. ನಾನು ನಿಮ್ಮ ನಿಡೋಣಿ ಸ್ಪೆಷಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನವನು. ಈಗ ಬರುವ ವಿಡಿಯೋ ನಿಮಗಾಗಿ. ಆಧ್ಯಾತ್ಮಿಕ, ಧಾರ್ಮಿಕ, ಸಂಗೀತ, ಕಲೆ, ಕಲಾವಿದ, ಕೃಷಿ, ಭಜನೆ, ಜಾತ್ರೆ, ಉತ್ಸವಗಳ ಮಹಾಸಂಗಮ. ಒಂದು ಚಾನೆಲ್, ಹಲವು ಜಗತ್ತಿಗ ಸ್ವಾಗತ. ಇದು ನಾವು ಅಂದರೆ ಸಮುದ್ರ ಮಟ್ಟದಿಂದ ಕೆಳಗಡೆ ಇದ್ದೀವಿ. ನೋಡಿದ್ರೆ ನಾವು ಇಷ್ಟು ಎತ್ತರ ಏರಿ ನಾವು ಬಂದಾಗ ಭಾಳ ಆಯಾಸ ನಮಗೆ ಕಡಿಮೆ ಅನಿಸ್ತು. ಅಲ್ಲಿಂದ ನೋಡಿ ನಾವು ಬಂದಾಗ ಆ ಕೆನಾಲನ್ನು ನೋಡಿ ಇಲ್ಲಿ ಏನೋ ಇದೆ ಅಂಥೇಳಿ ನಾವು ವಿಚಿತ್ರ ಅನಿಸ್ತು. ನಾವು ಅರ್ಧಕ್ಕೆ ಹೊರಟಿದ್ವಿ. ಆಮೇಲೆ ನಮ್ಮ ಗೈಡ್ ಬಂದು ಪುರಾತತ್ವ ಇಲಾಖೆಯ ಒಂದಿಷ್ಟು ಕಾವಲುಗಾರರು ಇಲ್ಲ ಅವರು ನಮಗೆ ಅನುವು ಮಾಡಿಕೊಟ್ರು ಬನ್ನಿ ನೋಡಲಿಕ್ಕೆ ಅಂತೇಳಿ. ಹೀಗಾಗಿ ಇಲ್ಲಿ ಬಂದಾಗ ಅವ್ರ ಸೆಕ್ಯೂರಿಟಿ ಇರುತ್ತೆ. ಆಗಿನ ಕಾಲದ ಥರ ಏನಿಲ್ಲ. ಇದು ಏನಪ್ಪ ವಿಶೇಷ ಅಂದರೆ ನಾವೆಲ್ಲ ಆಲ್ಮಟ್ಟಿ ನೋಡಿರ್ತೀವಿ ಅಥವಾ ಕೃಷ್ಣರಾಜ ಸಾಗರ ಬೃಂದಾವನ ಯಾವುದು ಗಾರ್ಡನ್ ನೋಡಿರ್ತೀವಿ, ಆಲ್ಮಟ್ಟಿ ನೋಡಿದ್ವಿ, ಹಿಡ್ಕಲ್ ಡ್ಯಾಮ್ ನೋಡಿರ್ತೀರಿ. ಆ ಸಿಸ್ಟಮೇ ಬೇರೆ. ಅಂದಿನ ಟೆಕ್ನಾಲಜಿ ಹೇಗಿತ್ತು ಅನ್ನಲಿಕ್ಕೆ ಇವತ್ತು ಖುದ್ದಾಗಿ ನೋಡಬೇಕು, ನಾವು ಕಣ್ಣಾರೆ ತುಂಬ್ಕೋಬೇಕು ಅನ್ನೋದು ನಮಗೆ ನಮ್ಮ ಶ್ರೀರಂಗ ಪುರಾಣಿಕ ಅವರು ಹೇಳಿದ್ರು. ಇಲ್ಲ ಸರ್, ನೀವು ರಾಮಲಿಂಗ ಕೆರೆಯನ್ನು ನೋಡ್ಲಿಕ್ಕೆ ಬರಬೇಕು. ಯಾಕಂದರೆ ಅಂದಿನ ಕಾಲದ ಟೆಕ್ನಾಲಜಿ ಹೇಗೆ ಬಳಸಿದ್ರು ಅನ್ನಲಿಕ್ಕೆ ನಿಮಗೆ ನೋಡಲಿಕ್ಕೆ
ಕಣ್ಣಿಗೆ ಕಾಣಲ್ಲ. ದೂರಿಂದ ನಾವು ಹೋದರೆ ಬಿಜಾಪುರದಿಂದ ಸಹಸ್ರಪಡಿ ಪಾರ್ಶ್ವನಾಥ ರಸ್ತೆಯಿಂದ ನಾವು ಈ ಕಡೆ ಬಂದರೆ ನಮಗೆ ಗೊತ್ತಾಗತ್ತೆ ಇದು ಏನಪ್ಪ ವಿಚಿತ್ರ ಇದೆಯಲ್ಲ, ಇಂಥ ಕೆರೆಯಿಂದ ನೀರು ಹೇಗೆ ಮಾಡ್ತಾ ಇದ್ರು, ನೀರಿನ ಲೆವೆಲ್ ಮಟ್ಟನ್ನ ಹೇಗೆ ಕಂಡು ಹಿಡಿದ್ರು. ಯಾವುದೇ ಇಕ್ವಿಪ್ಮೆಂಟ್ ಇಲ್ಲ, ಡ್ರೋನ್ ಕ್ಯಾಮ್ರಾ ಇಲ್ಲ, ವಿಮಾನಗಳಿಲ್ಲ, ಆದರೆ ನೀರಿನ ಮಟ್ಟನ ಹೇಗೆ ಅವರು ಕಂಡು ಹಿಡಿದ್ರು ಅನ್ನೋದು ನಮಗೆ ಬಹಳ ವಿಚಿತ್ರ ಅನಿಸ್ತಿದೆ. ನೋಡಿದ್ರೆ ಆ ತೊರೆಯಿಂದ ನೀರು ಬಂದದ್ದು ಈ ರಾಮಲಿಂಗನ ಕೆರೆಯಲ್ಲಿ ಅದನ್ನ ಆಲಮಟ್ಟಿ ಅಂದ್ರೆ ಯಾವುದು ಡ್ಯಾಮ್ಗಳನ್ನ ಮಾಡಿಕೊಂಡು ಜಾಕ್ವೆಲ್ ಮೂಲಕ ನೀರನ್ನು ಎತ್ತುವಂತ ಇಂಥದ್ದು ನೋಡಿದ್ರೆ ನಮ್ಗೆ ವಿಸ್ಮಯ ಅನಿಸುತ್ತೆ. ಅಂದಿನ ಕಾಲಘಟ್ಟದಲ್ಲಿ ಈ ತರ ಜಾಕ್ವೆಲ್ ಮಾಡಿ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ರಂದ್ರೆ ಇದು ರಾಮಲಿಂಗ ಅಂದ್ರೆ ರಾಮದೇವ ಅಂದ್ರೆ ಯಾದಗಿರಿಯ ದೊರೆಗಳು, ಹೌದಲ್ರಿ, ಯಾದವರ ದೊರೆಗಳು ನಿರ್ಮಿಸ್ಯಾರಂತೇಳಿ ಒಂದ್ ಕಡೆ ಉಲ್ಲೇಖ ನಾವು ನೋಡ್ತೀವಿ. ಆಮೇಲೆ ಆದಿಶಹಾರು ಇದನ್ನ ಮತ್ತೆ ಪುನರುತ್ಥಾನ ಅಂದ್ರೆ ಪುನರ್ಚೇತನ ಮಾಡಿರ್ಬೋದು ಅಂತೇಳಿ ನಮಗೆ ಇತಿಹಾಸ ಪುಟಗಳತ್ತೆ. ಅಂದ್ರೆ ಈ ಕೆಳಗಿನ ಮಟ್ಟ ನೋಡಿದಾಗ ನಮ್ಗೆ ಯಾದವರು ಯಾದಗಿರಿ ದೊರೆಗಳು ನಿರ್ಮಿಸಿದ್ರು ಅಂತೇಳಿ ನಮ್ಗೆ ಗೊತ್ತಾಗತ್ತೆ. ಅಲ್ಲಿಂದ ಮತ್ತೆ ಆದಿಶಹಾರು ಮತ್ತೆ ನೀರಾವರಿಯಾಗಿ ಮತ್ತೆ ಉತ್ತೇಜನ ಕೊಟ್ಟರೇನು ಕಾಣುತ್ತೆ. ಹಿಂಗಾಗಿ ಆ ಭವ್ಯ ನಿರ್ಮಾಣ ಆಗಿದ್ದು ಅಂದಿನ ಇಸ್ಲಾಂ ಮತ್ತೆ ಸಾರ್ವಜನಿಕ ಶೈಲಿಯಲ್ಲಿ ನಾವು ಕಟ್ಟ ನೋಡ್ತೀವಿ. ಆ ಕಡೆಯಿಂದ ನೋಡಿದಾಗ ಕೆರೆಯಿಂದ ನಾವು ಈ ಕಡೆ ನೋಡಿದಾಗ ಇದೇನೋ ಮಸೀದಿ ಇರ್ಬೋದು ಅಂತೇಳಿ ನಮ್ಗೆ ಅನಿಸ್ತು. ಬಟ್ ನೋಡಿದ್ರೆ ಇದು ನೀರಿನ ಒಂದು ಲಿಂಗ ಕೆರೆ. ಇದು ಕೆರೆ ಅಲ್ಲ, ಇದೊಂದು ಡ್ಯಾಮ್. ಅದ್ಭುತ. ನಮಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಹೇಗೆ ಇದೇನೋ ಅದೇ ತರ ನಮಗೆ ಭಾಸ ಆಗತ್ತೆ. ಯಾವ ತರ ಜಾಕನ್ನ ನೀರನ್ನ ಹೇಗೆ ಲಿಫ್ಟ್ ಮಾಡ್ತಾ ಕಳಿಸ್ತಾ ಇದ್ರು ಅನ್ನೋದು ಅಚ್ಚರಿ ಆಗ್ತಾ ಇದೆ. ಬನ್ನಿ ಪೂರ್ಣ ಎಲ್ಲ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇದಕ್ಕೆ ಎಲ್ಲ ಕ್ರೆಡಿಟ್ ಸಲ್ಲಿಸೋದು ಶ್ರೀರಂಗ್ ಪುರಾಣಿಕ್ ಅವರಿಗೆ ಸಲ್ಲತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಇಲ್ಲೇ ಇದೆ, ಹೀಗಿದೆ, ಹಾಗೆ ಹೋಗ್ಬೇಕು ಅನ್ನೋದು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದು, ಗೈಡೆನ್ಸ್ ಮಾಡಿದ್ದು ಶ್ರೀರಂಗ್ ಪುರಾಣಿಕ್ ಅವರ ಒಂದು ನೇತೃತ್ವ ಮಾರ್ಗದರ್ಶನದಲ್ಲಿ ಈ ಎಲ್ಲ ವಿಡಿಯೋಗಳು ಬರ್ತಾ ಇರ್ತವೆ. ಹಾಗೆ ಯಾರು ನೋಡಿದಂತ ಸ್ಥಳಗಳನ್ನ ನಾವು ತೋರ್ಸ್ಲಾಕ್ ಹೊರಟಿದ್ವಿ. ಎಲ್ಲರೂ ತೋರಿಸ್ತಾರೆ, ಗೋಲ್ಗುಮಟ್ಟು, ಇಬ್ರಾಹಿಂ ರೋಜಾ, ಆದಿಲ್ ಶಾ, ಯಾವುದು ಉಪ್ಲಿ ಬುರ್ಜು, ಬಾರಕಮ್ಮನ್ ಎಲ್ಲ ನೋಡ್ಬೋದು ನೀವೆಲ್ಲ. ಅದು ಒಂದು ಆನ್ ದ ವೇ. ಇವೆಲ್ಲ ಆನ್ ದ ವೇ ಅಲ್ಲ, ಇವೆಲ್ಲ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಬಹಳ ದುರ್ಗಮವಾದ ಸ್ಥಳಗಳು, ಯಾರೂ ಹೇಳಲ್ಲ, ರಸ್ತೆಗಳಿಲ್ಲ, ಪುರಾತತ್ವ ಇಲಾಖೆ ಬೋರ್ಡ್ಗಳಿಲ್ಲ, ಒಳಗಡೆ ಬಂದಾಗ ಮಾತ್ರ ಕಾಣುತ್ತೆ. ತಗ್ಗು ದಿನ ನೀವು ದಾಟಿ ಬರ್ಬೇಕು, ರಸ್ತೆಗಳಿಲ್ಲ. ಹಿಂಗಾಗಿ ಪರಿಶ್ರಮ ಪಟ್ಟು ನೀವು ಬರ್ಬೇಕು. ನೋಡ್ಬೇಕಂದ್ರೆ ಕುತೂಹಲ ಇದ್ದವರು ಮಾತ್ರ ಅಂತ ನೋಡ್ತಾರೆ. ನಾವು ಇದನ್ನ ಆನಂದಿಸ್ಲಿಕ್ಕೆ ಬಂದಿವಿ, ಜೊತೆಗೆ ನಿಮ್ಗೂ ಎಲ್ಲ ತೋರಿಸ್ಲಿಕ್ಕೆ ಬಂದಿದ್ವಿ. ರಾಮಲಿಂಗ ಕೆರೆ ಅಲ್ಲ, ಇದೊಂದು ಡ್ಯಾಮು, ಇದೊಂದು ಜಾಕ್ವೆಲ್. ಇಂಥ ಟೆಕ್ನಾಲಜಿ ಇವತ್ತಿಗೂ ಇದೆ ಅಂದ್ರೆ ನಾವು ಅಚ್ಚರಿ ಪಡ್ತೀವಿ. ನಾವು ಕಟ್ಟುವಂತ ಅಣೆಕಟ್ಟುಗಳು 100 ವರ್ಷ ಆಯುಷ್ಯ. ಬಿರುಕು ಬಿಡ್ತು ಅಂತ ಕೇಳ್ತೀವಿ, ನ್ಯೂಸ್ನಲ್ಲಿ ಕೇಳ್ತಾ ಇದೀವ. ಆ ಡ್ಯಾಮು, ಹಿಪ್ಪರಗಿ ಡ್ಯಾಮು ಬಿರುಕು ಬಿಟ್ಟಿದೆ, ಆ ಒಂದು ಇದರಲ್ಲಿ ಬಿರುಕು ಬಿಟ್ಟಿದೆ. ಆದರೆ ಇಲ್ಲಿ ಯಾವುದು ಬಿರುಕು ಇಲ್ಲದೆ ಹಾಗೆ ನಿಂತ್ಕೊಂಡು ಬಿಟ್ಟಿದೆ. 1200, 13ನೇ ಶತಮಾನ, 14, 15, 16, 18, 20 ಶತಮಾನ ದಾಟಿದ್ರು ಕೂಡ ಹೀಗೆ ನಿಂತ್ಕೊಂಡಿದೆ. ಆದರೆ ಇಲ್ಲಿ ಯಾರು ಬರ್ತಾ ಇಲ್ಲ ಅನ್ನೋದು ಕೊರಗು ನಮಗೂ ಇದೆ. ಇನ್ನಷ್ಟು ಪ್ರವಾಸಿಗರು, ದೇಶದ ಪ್ರಜೆಗಳು, ಹಾಗೆ ಸುತ್ತಮುತ್ತಲಿನ ಬಿಜಾಪುರ ಇರ್ಬೋದು, ಬಾಗಲಕೋಟ್, ಬೆಳಗಾವಿ, ಬೆಂಗಳೂರು ಯಾರ್ಯಾರಿದ್ರಿ ಎಲ್ಲ ನೋಡ್ಲಿಕ್ಕೆ ಬನ್ನಿ. ಹಾಗೆ ವಿದೇಶಕ್ಕೆ ಕೂಡ ಬನ್ನಿ ಅಂತ ಹೇಳುತ್ತಾ ಅವರಿಗೆಲ್ಲ ಇನ್ನೂ ಯಾವುದು ಮಾರ್ಗ ಯಾವೂ ಇಲ್ಲ. ಹೀಗಾಗಿ ಪುರಾತತ್ವ ಇಲಾಖೆ ಇದಕ್ಕೆಲ್ಲ ರಸ್ತೆಗಳ ಮತ್ತು ಇದರ ಗೂಗಲ್ ಮ್ಯಾಪ್ಗಳನ್ನು ಮಾಡ್ಬೇಕಂತ ಕೆಲಸ ಅವ್ರದ್ದು. ಇಲ್ಲೆಲ್ಲ ಸ್ವಚ್ಛತೆ ಆಗ್ಬೇಕಾಗದು ಅವ್ರ ಕೆಲಸ. ನಮ್ಮ ಕೆಲಸ ತೋರಿಸುವುದಷ್ಟೇ. ಜೊತೆಗೆ ಪುರಾತತ್ವ ಇಲಾಖೆಗೆ ಒಂದಿಷ್ಟು ಒಂದು ಮಾಹಿತಿಯನ್ನು ಸಲ್ಲಿಸೋದು ಮಾಡ್ತಾ ಇದ್ದೀನಿ. ಜೊತೆಗೆ ನಿಮಗೂ ಕೂಡ ಬನ್ನಿ ನೋಡೋಣ ಹೇಗಿದೆ ಅನ್ನೋದು.
ನಮಸ್ಕಾರ ರೀ ಕನ್ನಡ ಕುಲಕೋಟಿಗೆ. ನೋಡ್ರಿಪ್ಪ ಹೆಂಗೈತ್ರಿ ಬಾವಿ, ನೀವು ಕೇಳ್ತಾ ಇದ್ರಿ ನೋಡ್ರಿ ಚಿತ್ರ ಹೆಂಗೈತಿ ಸರ್. ಲಾಕ್ ಓಪನ್. ಹಿಂದಿನ ಕಾಲದಲ್ಲಿ ಮಾಡಿದಂಥ ಆ ಕಲಾಕೃತಿಗಳು ಮತ್ತು ಕೆತ್ತನೆಗಳು ನೋಡ್ತಾ ಇದ್ದರೆ ನಮಗೆ ವಿಚಿತ್ರ ಅನ್ನಿಸ್ತದೆ, ಅಜಾಬ್ ಅನ್ನಿಸ್ತದೆ. ಹೀಗಾಗಿ ನಮ್ಮ ಜೊತೆ ಇವತ್ತು ಪುರಾಣಿಕ್ ವ್ಲಾಗ್ ಅವರು ಇದ್ದಾರೆ. ಹೀಗಾಗಿ ಅವ್ರದ್ದು ಎಲ್ಲ ಎರಡು ಕೂಡ ಚಾನಲ್ ಒಳಗೆ ವಿಡಿಯೋಗಳು ಬರ್ತಾ ಇರ್ತವೆ, ಬೇರೆ ಬೇರೆ ಥರ ಬರ್ತಾ ಇರ್ತವೆ. ಎರಡು ಲಾಕಿಂಗ್ ಸಿಸ್ಟಮ್ ಇದೆ, ಇದು ಕೂಡ ಲಾಕಿಂಗ್ ಸಿಸ್ಟಮ್ ಇದೆ. ಬಂದ್ರೆ ಚಿಕ್ಕ ಯಾದವರ ಒಂದು ರಾಮಲಿಂಗ ರಾಜ ಅವನು ನಿರ್ಮಿಸಿದಂಥ ಒಂದು ತಳಪಾಯವನ್ನು ಫೌಂಡೇಶನ್ ಹಾಕಿದಂಥ ಇಡೀ ಬಿಜಾಪುರ ಜಿಲ್ಲೆಗೆ ನೀರಾವರಿಯನ್ನು ಹೇಗೆ ಮಾಡಬೇಕು ಅನ್ನೋದು ಅವನ ಕಲ್ಪನೆ, ಪರಿಕಲ್ಪನೆ, ಅವನ ಆಶೆ, ಅವನ ಬಯಕೆ ಅರ್ಧಕ್ಕೆ ನಿಂತೋ ಏನೋ ಗೊತ್ತಿಲ್ಲ. ಆದರೆ ಅವನ ಫೌಂಡೇಶನ್ ಮೇಲೆ ಇವತ್ತು ರಾಮಲಿಂಗ ಕೆರೆಯಲ್ಲಿ ಒಂದು ಬೃಹದಾಕಾರವಾದ ಒಂದು ಆಣೆಕಟ್ಟು ಥರ ನಮಗೆ ಗೋಚರ ಆಗ್ತಾ ಇದೆ. ಆ ಲಿಫ್ಟ್ ಇರಿಗೇಷನ್ ಅಂತ ನಾವು ಕರಿತೀವಿ. ನೀರಾವರಿನ ಕೆನಲ್ ಮೂಲಕ್ಕೆ ಇಡೀ ಬಿಜಾಪುರಕ್ಕೆ ಹರಿಸುವಂಥ ಒಂದು ಆ ಕಲ್ಪನೆ ಇವತ್ತು ಆದಿಲ್ ಶಹಾನ್ ಕಾಲಕ್ಕೆ ಪೂರ್ಣಗೊಂಡಿತ್ತು. ಇಡೀ ಬಿಜಾಪುರಕ್ಕೆ ಯಾವ ತೊರುವಿಯಿಂದ ನೀರವನ್ನು ಲಿಫ್ಟ್ ಮಾಡಿಕೊಂಡು ರಾಮಲಿಂಗೇಶ್ವರ ಕೆರೆಯಿಂದ ಮತ್ತೆ ಜಾಕ್ವೆಲ್ ಮೂಲಕ ಹಾಗೆ ಕಿನಾಲ್ ಮೂಲಕ ನೀರನ್ನು ಹರಿಸುವಂಥ ಮಹಾನ್ ಕಾರ್ಯವನ್ನು ಮಾಡಿದಂಥ ಆ ರಾಮಲಿಂಗೇಶ್ವರ ಕೆರೆಯ ಎಲ್ಲ ಏನು ರಾಜರಿಗೆ, ಮಹಾರಾಜರಿಗೆ ಹಾಗೆ ಆದಿಲ್ ಶಾ ಅವರಿಗೆ ಅಂಥ ನೀರಾವರಿ ವ್ಯವಸ್ಥೆ ಇವತ್ತಿಗೂ ಕೂಡ ಅಚ್ಚರಿ ಆಗುತ್ತೆ. ಇಂಥ ವ್ಯವಸ್ಥೆಯನ್ನು ಹೇಗೆ ಮಾಡಿದ್ರಪ್ಪ ಆ ಲಿಫ್ಟನ್ನು ಅನ್ನೋದು ನಮಗೂ ಕೂಡ ಇವತ್ತು ಅಚ್ಚರಿ ಆಯಿತು. ಅದನ್ನು ವಿಡಿಯೋನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ರೀ. ಹಾಗೆ ಕನ್ನಡ ಕುಲಕೋಟಿ ಕೋಟಿ ನಮಸ್ಕಾರ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎರಡು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಅಂದರೆ ಜಾಸ್ತಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಕೂಡ ಬೂಸ್ಟ್ ಬರುತ್ತೆ, ಪ್ರೋತ್ಸಾಹ ಬರುತ್ತೆ. ಇಂಥ ರಮಣೀಯ ಮತ್ತು ಅಚ್ಚರಿ ವಿಷಯ ಇರುವಂಥ ಸ್ಥಳಗಳನ್ನು, ರಮಣೀಯ ಕ್ಷೇತ್ರಗಳನ್ನು, ಪ್ರೇಕ್ಷಣೀಯ ಸ್ಥಳಗಳನ್ನ, ಆಧ್ಯಾತ್ಮಿಕ ಧಾರ್ಮಿಕ ಕ್ಷೇತ್ರಗಳನ್ನು ಹುಡ್ಕೊಂಡು ಹೋಗಲಿಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಬರುತ್ತೆ. ಬೆಳಗ್ಗೆಯಿಂದ ನಾವು ತಿರುಗಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಹೀಗಾಗಿ ನೀವು ನೋಡಿ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಕೂಡ ಖುಷಿ ಆಗುತ್ತೆ. ಹೀಗಾಗಿ ಮುಂದಿನ ಪೀಳಿಗೆಗೆ ಇಂಥ ಕ್ಷೇತ್ರಗಳು ಉಳಿಬೇಕಾಗಿದೆ ಅದನ್ನು ತೋರಿಸಲಿಕ್ಕೆ ನಿಟ್ಟಿನಲ್ಲಿ ಬಂದಿದ್ದೀವಿ. ಬನ್ನಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ್ರಿ. ಒಂದು ನೀರಾವರಿ ವ್ಯವಸ್ಥೆಯನ್ನು ಎಷ್ಟು ಸುಮಧುರಗೊಳಿಸಿದ್ರು, ಎಷ್ಟು ನಿನಾದನ ಮಾಡಿದ್ರು ಅನ್ನಲಿಕ್ಕೆ ನನಗೆ ಭಾಳ ಅಚ್ಚರಿ ಆಗುತ್ತೆ. ಅಚ್ಚರಿ ಒಳಗೆ ಅಚ್ಚರಿ ಅನ್ನಿಸ್ತೆ. ಯಾಕಪ್ಪ, ಒಂದು ನೀರಾವರಿ ಮಾಡಿ ಪ್ಲೇನ್ ಗೋಡೆಯನ್ನು ಕಟ್ಬೋದಾಗಿತ್ತು. ಆದರೆ ನಮಗೆ ಇವತ್ತು ಅನ್ನಿಸ್ತೆ ನಿಜವಾಗ್ಲೂ ದಿ ಡೆಕ್ಕನ್ ಕ್ಯೂನ್ ಅಂದರೆ ನಮಗೆ ರಾಣಿ ಅಂತ ಆಗುತ್ತೆ. ಕಲೆಗೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿ ಯಾವುದಂದರೆ ಬಿಜಾಪುರ ಅಂತೇಳಿ ನಾನು ಕೈ ಎತ್ತಿ ಹೇಳ್ತೀನಿ. ಯಾಕಂದರೆ ಒಂದು ನೀರಾವರಿಗೆ ಇಷ್ಟೆಲ್ಲ ಕಮಾನುಗಳನ್ನು ಮಾಡಿ, ಅದಕ್ಕೆಲ್ಲ ವರ್ಣರಂಜಿತ ಮಾಡಿ, ಚಿತ್ತಾರಗಳನ್ನು ತೆಗೆದು ಒಂದು ನೀರಾವರಿಗೆ ಇಷ್ಟೆಲ್ಲ ಮಾಡಬೇಕಾಗಿತ್ತ ಅಂತೇಳಿ ನಮ್ಗೆ ಅನಿಸುತ್ತೆ. ಅಂದರೆ ನೋಡಲಿಕ್ಕೆ ಕೂಡ ಸುಂದರ ಇರಬೇಕು, ಹಾಗೆ ಟೆಕ್ನಾಲಜಿ ಕೂಡ ಅಷ್ಟೇ ಸುಪ್ರೀಮ್ ಆಗಿರಬೇಕು, ಬಹಳ ಪವಿತ್ರವಾಗಿರಬೇಕು, ಮತ್ತು ಕೆಡಲಾರದಂತೆ, ಮತ್ತು ಇದೇನಪ್ಪ ಇದು ತಪ್ಪು ಅಂದರೆ ಮಾಡಿದ ಅಂಥದ್ದು ಯಾವುದೂ ಇಲ್ಲ. ಅಷ್ಟು ನಾಜೂಕಾಗಿ, ನಯ ಮನೋಹರಾಗಿ ನೀರಿನ ಒಂದು ಜಾಕ್ವೆಲಿಗೆ ಒಂದು ಆಣೆಕಟ್ಟು ಥರ ಮಾಡಿ, ಅದಕ್ಕೆಲ್ಲ ಶೃಂಗಾರ ಮಾಡಿ, ಏನು ನೋಡಿದರೆ ಇದೊಂದು ಮಸೀದಿ ಇರ್ಬೋದು ಅಂತ ನಾವು ಅನಿಸ್ತೀವಿ. ಆದರೆ ಇಲ್ಲಿಂದ ನೀರು ಬಿದ್ದು ಈ ಕಿನಾಲ್ ಮೂಲಕ ಒಂದು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದರು. ಸುಮಾರು 3 ಮೀಟ್ರ್ ಅಗಲ ಇದೆ, ಉದ್ದ ಅಂತರೂ ಸುಮಾರು 100-200 ಮೀಟ್ರ್ ಇಲ್ಲಿಂದ ಪಾಸಾಗಿ ಮತ್ತೊಂದು ಜಾಕಿಗೆ ನೀರು ಬಿದ್ದು ಅಲ್ಲಿಂದ ಇಡೀ ಬಿಜಾಪುರಕ್ಕೆ ಸಪ್ಲೈ ಆಗೋದು. ನಾವು ನೋಡಿದರೆ ಬಿಜಾಪುರ ಈಗ ಎತ್ತರ ಕಾಣುತ್ತೆ, ಬಟ್ ನೋಡಿದರೆ ಅವರ ಒಂದು ನೀರಿನ ಲೆವೆಲ್ ಮಟ್ಟನ್ನು ಹೇಗೆ ಅಳಿದ್ರು ಇವತ್ತಿಗೂ ಕೂಡ ನನಗೆ ಅಚ್ಚರಿ ಆಗ್ತಾ ಇದೆ. ಆವಾಗ ಯಾವ ಟೆಕ್ನಾಲಜಿ ಇದ್ದಿಲ್ಲ. ನನಗೆ ಅದೇ ಪದೇ ಕಾಣೋದು ಅದೇ. ಯಾವ ಥರ ಟೆಕ್ನಾಲಜಿ ಬಳಸಿದ್ರು ಏನೋ ಗೊತ್ತಿಲ್ಲ, ಅಥವಾ ದೈವಿ ಶಕ್ತಿನ ಅಥವಾ ತಂತ್ರಜ್ಞಾನನ ಅಷ್ಟೇ ಬುದ್ಧಿವಂತರಿದ್ರ, ಅಥವಾ ನಾವು ದಡ್ರ. ನಾವು ಇಷ್ಟೆಲ್ಲ ಇಂಜಿನಿಯರ್ ಕಲಿತರು ಕೂಡ, ಇಷ್ಟೆಲ್ಲ ಇಕ್ವಿಪ್ಮೆಂಟ್ ಕೂಡ ಇದ್ದರೂ ಕೂಡ ಕಂಡು ಹಿಡಿದೇ ನಾವು ಅಸಮರ್ಥರಾಗಿ ಬಿಟ್ಟಿದ್ವಿ. ಅವರ ಜ್ಞಾನಕ್ಕೆ, ಇಂದಿನ ಜ್ಞಾನಕ್ಕೆ ಭಾಳ ಅಜಗಜಾಂತರ ವ್ಯತ್ಯಾಸದೆ ಅಂತೇಳಿ ನಮ್ಮ ಬಿಜಾಪುರದ ಡೆಕ್ಕನ್ ಕ್ಯೂನ್ ನಗರಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಮತ್ತೊಂದು ಅದ್ಭುತ ಕಲ್ಪನೆ, ಮತ್ತೊಂದು ಅದ್ಭುತ ವಿನ್ಯಾಸ,
ಅದ್ಭುತ ವಾಸ್ತುಶಿಲ್ಪ ಶೈಲಿ, ಧಾರ್ಮಿಕ ಆಧ್ಯಾತ್ಮಿಕ ಮತ್ತೊಂದು ತೋರಿಸ್ತೀನಿ ರೀ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನಾವು ನೋಡ್ಲಿಕ್ಕೆ ಇಲ್ಲಿ ಕೂತ್ಕೊಂಡು ಊಟ ಮಾಡಬೇಕು, ಇಲ್ಲಿ ಕೂತ್ಕೊಂಡು ನೋಡ್ಬೇಕು ಅಂತೇಳಿ ನಮಗೆ ಅನಿಸ್ಬಿಡುತ್ತೆ. ಹಾಗಾಗಿ ಬಹಳ ವಿನ್ಯಾಸ ಥರ ಕಟ್ಟಡ ಮಾಡಿದಂಥದ್ದು ರಾಮಲಿಂಗ ಕೆರೆಯಲ್ಲಿ. ಇವತ್ತು ನಾವು ಬೆಳಗ್ಗೆಯಿಂದ 11 ಗಂಟೆಯಿಂದ 4 ಗಂಟೆ ಆದರೂ ಇನ್ನೂ ಇಲ್ಲಿ ಹೋಗ್ಲಿಕ್ಕೆ ಮನಸ್ಸು ಬರಲ್ಲ. ಬರುವಾಗ ಕಷ್ಟ ಅನ್ನಿಸ್ತೆ, ನೋಡ್ಲಿಕ್ಕೆ ಹೋದ್ರೆ ಏನೂ ಕಾಣಲ್ಲ, ಇದಷ್ಟೇ ಫ್ರಂಟ್ ವ್ಯೂ ಕಾಣುತ್ತೆ. ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಗತ್ತೆ, ಓ ಇಷ್ಟೆಲ್ಲ ಅದ್ಭುತ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ರು ಅಂತೇಳಿ. ಹಿಂಗಾಗಿ ಬನ್ನಿ ಮತ್ತೊಂದು ವಿಷಯದಲ್ಲಿ ಸಿಗೋಣ್ರಿ.